ಸಿದ್ದರಾಮಯ್ಯನವರು 1995 ಹಣಕಾಸು ಸಚಿವರಾಗಿದ್ದರು. ಇಂದು 2025 16 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ನಾಯಕರು. ಅವರು ಈ ಬಾರಿ ಅವ್ರ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಅದನ್ನ ತಪ್ಪದೇ ಮುಂದುವರಿಸತಕ್ಕಂಥದನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನನಗೂ ಕೂಡ ನಂಬಿಕೆ ಇದೆ. ಆದರೆ ಅಭಿವೃದ್ಧಿಗಳ ಬಗ್ಗೆ ನೀರಾವರಿ, ರಸ್ತೆ, ಶಿಕ್ಷಣ ಕ್ಷೇತ್ರ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ, ರಸ್ತೆಗಳು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರಸ್ತೆಗಳು, ರೈತರ ಜಮೀನುಗಳಿಗೆ ಗ್ರಾಮೀಣ ಪ್ರದೇಶದ ರಸ್ತೆಗಳು ಇವತ್ತಿನ ಅಭಿವೃದ್ಧಿ ಇಲ್ಲದೆ ಕುಂಠಿತ ಆಗಿದೆ 2 ವರ್ಷದಿಂದ. ಆ ಎಲ್ಲ ಅಭಿವೃದ್ಧಿಗಳನ್ನು ನಗರ ಪ್ರದೇಶದಲ್ಲೂ ಕೂಡ ಇರ್ತಕ್ಕಂಥ ಬಡವರಿಗೆ ಮೂಲಭೂತ ಸೌಲಭ್ಯಗಳನ್ನು ಈ ಬಾರಿ ಮಂಡಿಸಿ ಒಳ್ಳೆಯ ಬಜೆಟ್ ಅನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು 5 ಗ್ಯಾರಂಟಿ ಭರವಸೆ ಕೊಟ್ಟಿದ್ದಾರೆ, ಜಾರಿಗೂ ತಂದಿದ್ದಾರೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ಮೈಕ್ರೋ ಸುಗ್ರೀವಾಜ್ಞೆ ತಂದ್ರು, ಕಠಿಣ ಕ್ರಮ ಕೈಗೊಳ್ತಾ ಇದ್ದೀರಿ. ಅದು ಬಡವರು ಯಾಕೆ ಮೈಕ್ರೋ ಕಡೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಡವರಿಗೆ. ಆ ಪಟ್ಟಣ ಬ್ಯಾಂಕ್ ಇರ್ಬೋದು, ಕ್ರೆಡಿಟ್ ಸೊಸೈಟಿ ಇರ್ಬೋದು, ಬೇರೆ ಬೇರೆ ಸಂಘಗಳಿರ್ಬೋದು, ಅವ್ರೆಲ್ಲರೂ ಕೂಡ ಪರ್ಯಾಯವಾಗಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಈ ಮೈಕ್ರೋ ಸಾಲಕ್ಕೆ ತಂದಿರ್ತಕ್ಕಂಥ ಸುಗ್ರೀವಾಜ್ಞೆ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ, ಅದಕ್ಕೆ ಪರ್ಯಾಯವಾಗಿ ಬಡವರಿಗೆ ಅವ್ರೇನು ಆತ್ಮಹತ್ಯೆ ಮಾಡ್ಕೊಂಡು ನಿಲ್ಲಿಸಬೇಕು ಅಂತ ಹೇಳಿದ್ರೆ ನೇರವಾಗಿ ಕಡಿಮೆ ಬಡ್ಡಿ ದರದಲ್ಲಿ, 0 ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆ ರೀತಿ ಇವತ್ತೇನು ಅವರು ಸಾಲ ಮಾಡದೆ ಇವೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಅವರು ಮಾತ್ರ ಗೊತ್ತಿದೆ. ಇವತ್ತೇನು ಬಜೆಟ್ ಅನ್ನು ಓದ್ತಿದ್ದಾರೆ, ಆ ಮೂಲಕ ಗೊತ್ತಾಗುತ್ತೆ. ಅದನ್ನ ನೋಡಿ ನಿಮ್ಗೆ ತಿಳಿಸ್ತೇವೆ. ಈಗ ಸಿದ್ದರಾಮಯ್ಯನವರು ಬಜೆಟೇ ಮಂಡಿಸಲ್ಲ ಅಂದ್ರು, ನಿಮ್ಗೆ ಗೊತ್ತಿದೆ. ಯಾವ ಕಾರಣಕ್ಕೂ ಬಜೆಟ್ ಮಂಡಿಸಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದ್ರು. ಆದ್ರೆ ಮಂಡಿಸ್ತಾ ಇದ್ದಾರೆ, ಬಜೆಟ್ ಮಂಡಿಸ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಕೊನೆ ಬಜೆಟ್, ಮೊದಲನೇ ಬಜೆಟ್ ಅಂತಿಲ್ಲ. ಅವ್ರು ಮೊದಲನೇ ಬಜೆಟ್ ಮಂಡಿಸಿದಾಗ ಕುರಿ ಕಾಯ್ತಕ್ಕಂಥವನಿಗೆ ಹಣಕಾಸು ಸಚಿವರು, ದನ ಕಾಯ್ತಕ್ಕಂಥ ದೇವೇಗೌಡರಿಗೆ ಮುಖ್ಯಮಂತ್ರಿ ಅಂತೇಳಿ ಟೀಕೆ ಮಾಡಿದ್ರು ಇದೇ ಪತ್ರಿಕೆಗಳಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಆರ್ಥಿಕ ತಜ್ಞರಾಗಿ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಅವ್ರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ನಿಮ್ಮ ಪಕ್ಷದ ನಾಯಕರು ಕುಮಾರಸ್ವಾಮಿ ಇರ್ಬೋದು, ನಿಮ್ಮ ಮೈತ್ರಿ ಪಕ್ಷದವರಿರ್ಬೋದು, ಈ ಬಜೆಟ್ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಈ ಬಜೆಟ್ ಅಲ್ಲಿ ಏನೂ ಇಲ್ಲ ಅಂತೀರಾ? ಈ ಬಜೆಟ್ ವಿಧಾನಸಭೆಯಲ್ಲಿ ಮಂಡಿಸ್ತಾ ಇದ್ದಾರೆ. ರಾಜ್ಯಕ್ಕೆ ಜನ ಗೊತ್ತಾಗುತ್ತೆ. ಅದಾದ್ಮೇಲೆ ಉತ್ತರ ಕೊಡ್ಲಿ, ಆದ್ಮೇಲೆ ಕೊಡ್ತೀವಿ ಉತ್ತರ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.